ಹುಟ್ಟುತ್ತಾ ಹುಟ್ಟುತ್ತಾ ಅಣ್ಣ ತಮ್ಮಂದಿರು ಬೆಳೆಯುತ್ತಾ ದಾಯಾದಿಗಳು ಅನ್ನೋ ಮಾತಿದೆ. ಸಣ್ಣವರಿದ್ದಾಗ ಅನ್ಯೂನ್ಯವಾಗಿದ್ದವರು ದೊಡ್ಡವರಾದ ಮೇಲೆ ಆಸ್ತಿಗಾಗಿ ಸಣ್ಣ ಪುಟ್ಟ ಗಲಾಟೆ ಸಾಮಾನ್ಯ. ಆದ್ರೆ ಇಲ್ಲೊಬ್ಬ ವ್ಯಕ್ತಿ ವಿಮೆ ಹಣಕ್ಕಾಗಿ ಅಣ್ಣನಿಗೆ ಚಟ್ಟ ಕಟ್ಟಿಬಿಟ್ಟಿದ್ದಾನೆ. ಅಷ್ಟಕ್ಕೂ ಅಲ್ಲಿ ಏನಾಯ್ತು ಈ ಸ್ಟೋರಿ ನೋಡಿ. ಇರಬಹುದು ನೋಟಗಳೊಂದೇ ರೂಪಗಳು ಎರಡೆರಡು ಹೃದಯ ಒಂದೇ. ಹುಟ್ಟುತ್ತಾ ಹುಟ್ಟುತ್ತಾ ಅಣ್ಣ ತಮ್ಮಂದಿರು ಬೆಳೆಯುತ್ತಾ ಬೆಳೆಯುತ್ತಾ ದಾಯಾದಿಗಳು ಅನ್ನೋ ಮಾತು ಹೆಚ್ಚು ಜನಜನಿತ. ಇದರ ಮಧ್ಯೆ ಒಂದೇ ರಕ್ತ ಹಂಚಿಕೊಂಡು ಬೆಳೆದ ಅದೆಷ್ಟು ಒಡ ಹುಟ್ಟಿದವರು ಒಬ್ಬರಿಗೊಬ್ಬರು ತ್ಯಾಗ ಮಾಡಿರೋ ಅದೆಷ್ಟು ಉದಾಹರಣೆಗಳು ನಮ್ಮ ಕಣ್ಣ ಮುಂದಿದೆ. ಇಂಥದ್ರಲ್ಲಿ ಹಣಕ್ಕಾಗಿ ಸ್ವಂತ ಅಣ್ಣನಿಗೆ ಚಟ್ಟ ಕಟ್ಟಿ ಇಡೀ ಸಮಾಜಕ್ಕೆ ಕಳಂಕವಾಗಿದ್ದಾನೆ. ಅಣ್ಣನ ವಿಮೆ ಹಣಕ್ಕಾಗಿ ರಾಕ್ಷಸನಾದ ತಮ್ಮ. ಕಬ್ಬಿನ ಗದ್ದೆಯಲ್ಲಿ ಸೋದರನ ಬರ್ಬರ ಹತ್ಯೆ. ಈ ಫೋಟೋದಲ್ಲಿರೋ ಈತನ ಹೆಸರು ಹಣಮಂತ ತಳವಾರ್. ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಕಲ್ಲೊಳ್ಳಿ ಗ್ರಾಮದ ನಿವಾಸಿ. ಈತನೇ ತನ್ನ ಬೆನ್ನ ಹಿಂದೆ ಬಂದವನಿಂದ ಹತ್ಯೆಯಾದ ದುರ್ದೈವಿ. 50 ಲಕ್ಷ ರೂಪಾಯಿ ಜೀವ ವಿಮೆ ಪಾಲಿಸಿಯನ್ನು ಮಾಡಿಸಿರ್ತಾನೆ. ಸಹೋದರ ತೀರ್ಕೊಂಡ್ರೆ ನನಗೆ ಸುಮಾರು 50 ಲಕ್ಷ ಬರ್ತೈತಿ. ಕಳೆದ ನವೆಂಬರ್ 7ರಂದು ಗ್ರಾಮದ ಹೊರವಲಯದ ಕಬ್ಬಿನ ಗದ್ದೆಯೊಂದರಲ್ಲಿ ಕೊಳೆತ ಸ್ಥಿತಿಯಲ್ಲಿ ಯುವಕನೊಬ್ಬನ ಶವ ಪತ್ತೆಯಾಗಿತ್ತು. ಅಲ್ಲದೆ ಶವದ ಬಳಿ ಶ್ರೀಗಂಧದ ಕಟ್ಟಿಗೆಗಳು ಸಿಕ್ಕಿದ್ದು. ಯಾರೋ ಶ್ರೀಗಂಧ ಸಾಗಾಟ ಮಾಡೋರೇ ಕೊಲೆ ಮಾಡಿರ್ಬೋದು ಅಂತ ನಂಬಲಾಗಿತ್ತು. ಆದ್ರೆ ಜಾಡು ಹಿಡಿದು ಹೊರಟ ಪೊಲೀಸರಿಗೆ ಇದು ತಮ್ಮನಿಂದಲೇ ಆದ ಕೊಲೆ ಅನ್ನೋದನ್ನ ಪತ್ತೆ ಹಚ್ಚೋಕೆ ಹೆಚ್ಚು ಸಮಯ ಬೇಕಾಗಿರ್ಲಿಲ್ಲ. ಅಣ್ಣ ಹಣಮಂತನ ಹೆಸರಲ್ಲಿ ಸಹೋದರ ಬಸಪ್ಪ 50 ಲಕ್ಷ ರೂಪಾಯಿ ವಿಮೆ ಮಾಡಿಸಿದ್ದ. ಇದರ ನಾಮಿನಿ ಸಹ ತಾನೇ ಆಗಿದ್ದ. ಈ ಹಣವೇ ಕೊಲೆಯ ಮೂಲ ಅನ್ನೋದು ತನಿಖೆಯಲ್ಲಿ ಬಟ ಬಯಲಾಗಿದೆ. ಬಸಪ್ಪ ತಳವಾರ್ ತನ್ನ ಅಣ್ಣನ ಹೆಸರಿನಲ್ಲಿ ತಾನೇ ಒಂದು ಜೀವ ವಿಮೆ ಪಾಲಿಸಿಯನ್ನು ಮಾಡಿಸಿರ್ತಾನೆ. 50 ಲಕ್ಷ ರೂಪಾಯಿದ್ದು. ನನ್ನ ಸಹೋದರ ತೀರ್ಕೊಂಡ್ರೆ ನನಗೆ ಸುಮಾರು 50 ಲಕ್ಷ ಬರ್ತೈತಿ. ಅದರಲ್ಲಿ ನಿಮಗೆ ಒಬ್ಬನಿಗೆ 8 ಲಕ್ಷ, ಇನ್ನಿಬ್ಬರಿಗೆ ತಲಾ 5 ಲಕ್ಷ ಕೊಡ್ತೀನಿ ಅನ್ನೋಂಥ ಒಂದು ಆಮಿಷ ಒಡ್ಡಿ ಅವ್ರನ್ನ ಈ ಕೊಲೆಯ ಸಂಚಿನಲ್ಲಿ ಪಾಲ್ಗೊಳ್ಳುವ ಹಾಗೆ ಮಾಡ್ತಾರೆ. ಕೊಲೆಗಡುಕ ಬಸಪ್ಪ ತಳವಾರನ್ನ ಪೊಲೀಸರು ಬಂಧಿಸಿ ಕಂಬಿ ಹಿಂದೆ ಕಳಿಸಿದ್ದಾರೆ. ಜೊತೆಗೆ ಇನ್ಶೂರೆನ್ಸ್ ಹಣದಲ್ಲಿ ಪಾಲು ಪಡೆಯಲು ಸಹಕರಿಸಿದ್ದ ಬಾಪು ಶೇಖ್, ಈರಪ್ಪ ಹಡಗಿನಾಳ, ಸಚಿನ್ ಕಂಟೇನವರ್ ಎಂಬುವವರು ಜೈಲು ಪಾಲಾಗಿದ್ದಾರೆ. ಈ ಆರೋಪಿಗಳ ಪೈಕಿ ಇಬ್ಬರಿಗೆ ಬಸಪ್ಪ ತಲಾ 8 ಲಕ್ಷ ಹಾಗೂ ಇನ್ನೊಬ್ಬನಿಗೆ 5 ಲಕ್ಷ ರೂಪಾಯಿ ಕೊಡುವುದಾಗಿ ನಂಬಿಸಿದ್ದಂತೆ. ಇನ್ನು ತನಿಖೆಯ ಆಳಕ್ಕಿಳಿದ ಪೊಲೀಸರಿಗೆ ಇನ್ಶೂರೆನ್ಸ್ ಹಣಕ್ಕಾಗಿ ನಡೆದ ಮತ್ತೊಂದು ಕೊಲೆ ಪ್ರೇರಣೆಯಾಗಿತ್ತು ಅನ್ನೋದು ಗೊತ್ತಾಗಿದೆ. ಈ ಹಿಂದೆ ಬಸಪ್ಪನ ಚಿಕ್ಕಪ್ಪನ ಮಗನೊಬ್ಬ ಇದೇ ರೀತಿ ಇನ್ಶೂರೆನ್ಸ್ ಹಣಕ್ಕಾಗಿ ಸ್ವತಃ ಅಣ್ಣನನ್ನ ಹತ್ಯೆ ಮಾಡಿ ಜೈಲು ಪಾಲಾಗಿದ್ದು ಗೊತ್ತಾಗಿದೆ. ಅವನು ಈ ಇನ್ಶೂರೆನ್ಸ್ ಪಾಲಿಸಿದು ಬೆನಿಫಿಟು ಅವ್ರ ಚಿಕ್ಕಪ್ಪನ ಮಗ ಪಡ್ಕೊಂಡಿದ್ದನ್ನು ನೋಡಿದ್ದ. ಬಟ್ ಅವ್ರ ಚಿಕ್ಕಪ್ಪ ವಯೋಸಹಜ ಕಾಯಿಲೆಯಿಂದ ಬಳಲಿ ಡೆತ್ ಆಗಿತ್ತು. ಆ ಸಂದರ್ಭದಲ್ಲಿ ಅವರ ಚಿಕ್ಕಪ್ಪನ ಮಗನಿಗೆ ಈ ಜೀವ ವಿಮೆ ಪಾಲಿಸಿದು ಹಣ ಬಂದಿತ್ತು. ಸೊ ಅದನ್ನು ನೋಡಿಕೊಂಡು ಇವನು ಈ ರೀತಿ ಒಂದು ಸಂಚನ್ನು ಮಾಡಿದ್ದು. ಮೊದಲ ನಮ್ಮ ಅಣ್ಣನ ಪೈಲೇದಕ್ಕೆ ಒಂದು ಮಾಡ್ಕೊಂಡಿದ್ರು. ನನ್ನ ಮಗ ಆತೇರಿ ಒಂದು 2 ಲಕ್ಷ ರೂಪಾಯಿ ತೊಗೊಂಡಿದ್ರು. ಬರೀ ಅದನ್ನ ಮಾಡ್ಕೋತ ಅಜ್ಜಾದ್ರಿ ಸರ್ ಅವ. ಈಗ ಅಣ್ಣನ ಮಾಡ್ಯಾನಂದ್ರೆ ನಮಗೇನ್ರಿ ನಮ್ಮನ್ನು ಮಾಡೋದು ತಿನ್ಸಿರ್ರಿ ಅವನ ಒಟ್ಟು ಹೊರಗೆ ತೆಗೆದ್ಬೇಡ್ರಿ ಸರ್. ಕಬ್ಬಿನ ಗದ್ದೆಯಲ್ಲಿ ಸಿಕ್ಕಿರೋ ಶ್ರೀಗಂಧದ ಕಟ್ಟಿಗೆಗಳು ಸಹ ಒರಿಜಿನಲ್ ಅನ್ನೋದು ಪೊಲೀಸ್ ತನಿಖೆಯಿಂದ ಗೊತ್ತಾಗಿದೆ. ಈ ಕಟ್ಟಿಗೆಗಳು ಎಲ್ಲಿಂದ ಬಂದವು, ಆರೋಪಿಗಳೇನಾದ್ರೂ ಕಳ್ಳ ಸಾಗಾಣಿಕೆ ಮಾಡ್ತಾಗಿದ್ರ ಅನ್ನೋ ಬಗ್ಗೆಯೂ ಈಗ ಪೊಲೀಸರು ತನಿಖೆ ನಡೆಸ್ತಾಗಿದ್ದಾರೆ. ಇನ್ನು ಓರ್ವ ಮಗ ಜೈಲು ಪಾಲಾದ್ರೆ ಇನ್ನೊಬ್ಬ ಮೃತಪಟ್ಟಿದ್ದು ಕುಟುಂಬಸ್ಥರು ಕಣ್ಣೀರಲ್ಲಿ ಕೈ ತೊಳೆಯುತ್ತಿದ್ದಾರೆ. ಹಣದ ಮುಂದೆ ಸಂಬಂಧಗಳಿಗೆ ಬೆಲೆ ಇಲ್ಲ ಅನ್ನೋದು ಪ್ರಕರಣದಿಂದ ಗೊತ್ತಾಗಿದೆ. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ.